ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 9 ಗಣಿತ ಸಂಖ್ಯಾ ಪದ್ಧತಿ ಅಧ್ಯಾಯ 1 ಅಭ್ಯಾಸ 1.5 ಕ್ವಶನ್ 5.1.5ರಲ್ಲಿ ಕ್ವಶನ್ ನಂಬರ್ 1, 2, 3 ಸಂಪೂರ್ಣ ಪ್ರಾಬ್ಲಮ್ ಈ ವಿಡಿಯೋದಲ್ಲಿ ಬಿಡಿಸಲಾಗಿದೆ. ಕ್ಲಾಸ್ 9 ಗಣಿತ ಭಾಗ 1 ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅಭ್ಯಾಸ 1.5ರಲ್ಲಿ ಕ್ವಶನ್ ನಂಬರ್ 1 ಒಂದನೇದಂದ್ರೆ ನೋಡಿ, ಈ ಬೆಲೆಯನ್ನು ಕಂಡುಹಿಡಿಯಿರಿ. ಒಂದನೇದು ಲೆಕ್ಕ 64:1/2. 64:1/2 ಏನ್ ಮಾಡೋದು, ನಾವು 64ಗೆ 8 ಸ್ಕ್ವೇರ್ ಮಾಡೋಣ. 8 ಸ್ಕ್ವೇರ್ ಮೀನ್ಸ್ 8 ಎಂಟ್ಲೆ ಅಂದಂಗೆ, 8 ಎಂಟ್ಲೆ 64. 8 ಸ್ಕ್ವೇರ್ ಮೀನ್ಸ್ 64. ಸೊ 8 ಸ್ಕ್ವೇರ್ ಪ್ಲಸ್ 2 ಬ್ರಾಕೆಟ್ ಸ್ಕ್ವೇರ್ 1/2. ಸೊ ನೆಕ್ಸ್ಟ್ 8 ಇದ್ದಿದ್ದು ಇದು ನೋಡ್ರಿ, ಇದು 2/2 ಮಾಡಿದ್ರೆ ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಅಂದ್ರೆ 8:1. 8:1 ಅಂದ್ರೆ ಆನ್ಸರ ನಮಗ 8 ಬರ್ತೈತಿ. ಸೊ 64:1/2 ಒಂದೇದ್ದು ನಮಗ ಆನ್ಸರ 8 ಬಂತು. ಸೊ ಒಂದೇದು ಕಂಪ್ಲೀಟ್ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ಲಾಸ್ 9 ಗಣಿತ ಭಾಗ 1 ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅಭ್ಯಾಸ 1.5 ಕ್ವಶನ್ ನಂಬರ್ 1 ಎರಡನೇದು ಬೆಲೆಯನ್ನು ಕಂಡುಹಿಡಿದು. ಈಗ ಎರಡನೇ ಪ್ರಶ್ನೆ 32:1/5. ಸೊ 32:1/5 ಇದ್ದಿದ್ದು 2:5. 2:5 ಅಂದ್ರೆ ನೋಡ್ರಿ 32ನೇ. ಎರಡನ್ನು 5 ಸಲ ಗುಣಾಕಾರ ಮಾಡಿದ್ರೆ 32 ಬರ್ತದೆ 32. ಸೊ 2:5:1/5. ಸೊ 2 ಮೀನ್ಸ್ 2:5/5 ಅಂದಂಗೆ. ಸೊ 5 ಕ್ಯಾನ್ಸಲ್ ಆಗಿ 2:1 ಉಳಿದೆ. 2:1 ಅಂದ್ರೆ ನೋಡಿ ಆನ್ಸರ್ ಸರ್ 2ನೇ ಬರ್ತೈತಿ. ಸೊ 32:1/5 ಆನ್ಸರ್ ನಮಗ 2 ಬಂತು. ಸೊ ಒಂದನೇದೊಳಗೆ ಎರಡನೇ ಆನ್ಸರ್ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಹೋಗೋಣ. ಕ್ಲಾಸ್ 9 ಗಣಿತ ಭಾಗ 1 ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅಭ್ಯಾಸ 1.5ರಲ್ಲಿ ಒಂದನೇದೊಳಗ ಮೂರನೇ ಪ್ರಶ್ನೆ ಬೆಲೆ ಕಂಡುಹಿಡಿ. ಇಲ್ಲಿ ಮೂರನೇ ಪ್ರಶ್ನೆ ಏನೈತೆ ಅಂದ್ರೆ 125:1/3. ಸೊ 125:1/3 ಅಂದ್ರೆ 5:3 ಅಂದ್ರೆ 5ಅನ್ನು 3 ಸಲ ಗುಣಾಕಾರ ಮಾಡಿದ್ರೆ 5 25, 25 125. 5:3:1/3. ಸೊ therefore 5:3 ಅಂದ್ರೆ 3/3 ಬಂತು. ಈ 3 ಕ್ಯಾನ್ಸಲ್ ಆಗಿ 5:1 ಉಳಿತಿದೆ. 5:1 ಅಂದ್ರೆ ನೋಡ್ರಿ ಆನ್ಸರ್ ನಮಗ 1 ಬಂದ್ಬಿಡ್ತೈತಿ. ಸೊ ಮೂರನೇ ಒಳಗೆ ಒಂದನೇ ಆನ್ಸರ್ ನಮ್ಗ ಒಂದನೇ ಒಳಗೆ ಮೂರನೇ ಆನ್ಸರ್ 5 ಬಂತು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ಲಾಸ್ 9 ಗಣಿತ ಭಾಗ 1 ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅಭ್ಯಾಸ 1.5 ಕ್ವಶನ್ ನಂಬರ್ ಎರಡನೇದೊಳಗ ಒಂದನೇದು ನೋಡಿ. ಈ ಎರಡನೇ ಕ್ವಶನ್ ಬೆಲೆ ಕಂಡುಹಿಡಿಯಿರಿ. ಎರಡನೇದೊಳಗ ನಾವು ಒಂದನೇ ಕ್ವಶನ್ ಬಿಡಿಸೋಣ. 5:3/2 ಕ್ವಶನ್ ಐತಿ. ಸೊ 5:3/2 ಕ್ವಶನ್ ಇದ್ರೆ ಸೊ ನಾವೇನ್ ಮಾಡೋಣ ನೋಡ್ರಿ, ಇದಕ್ಕೆ 5:3 into 1/2 ಅಂದಂಗ. ಸೊ 5:3 ಅಂದ್ರೆ ನೋಡಿ, ಇದು 2 ಇದ್ರೆ ಸ್ಕ್ವೇರ್ ಆಗ್ಬಿಡ್ತೈತಿ. ರೂಟ್ 9:3. ಸೊ ರೂಟ್ 9:3 ಮೀನ್ಸ್ 9 3 ಟೈಮ್ 9 into 9 into 9 ಅಂದಂಗ. ಸೊ ನೋಡ್ರಿ ಈಗ ಏನಾಗ್ತೈತಿ, ಇದ್ರದ್ದು 3 ಬರ್ತೈತಿ, ಇದ್ರದ್ದು 3 ಬರ್ತೈತಿ, ಇದರದ್ದು 3 ಬರ್ತೈತಿ. 9 3 9 27 ಆನ್ಸರ್ ನಮಗ 27 ಬಂತು. ಸೊ ಎರಡನೇದೊಳಗ ಒಂದನೇದ್ದು ನಮಗ 27 ಆನ್ಸರ್ ಬಂತು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ಲಾಸ್ 9 ಗಣಿತ ಭಾಗ 1 ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅಭ್ಯಾಸ 1.5 ಕ್ವಶನ್ ನಂಬರ್ ಎರಡನೇದೊಳಗೆ ಎರಡನೇದು ಬೆಲೆ ಕಂಡುಹಿಡಿಯಿರಿ. ಎರಡನೇ ಕ್ವಶನ್ ಎರಡನೇದೊಳಗೆ ಎರಡನೇದು 32:2/5. 32:2/5 ಅಂದ್ರೆ ನೋಡ್ರಿ, fifth root of 32 ಸ್ಕ್ವೇರ್ ಅಂದಂಗ. ಅಂದ್ರೆ fifth root of 32/2 ಅಂದ್ರೆ ಸೊ 32 into 32 2 ಅಂದಂಗ, ಇವು 2. ಸೊ fifth root of 2:5. 2:5 ಅಂದ್ರೆ 32.
ಅಗೇನ್ ಮತ್ತೆ 2/5 ಅಂದರೆ 32. ಸೊ ಇದು ರೂಟ್ ನೋಡಿ, ಇದು 5th ರೂಟ್, ಇದು 5th ಕ್ಯಾನ್ಸಲ್ ಆಗಿ ಇದು ಓನ್ಲಿ 2 ಉಳಿತು, ಇದನ್ನು ಕೇವಲ 2 ಉಳಿತು. ಸೊ 2 2s ಇದು 4 ಬರ್ತೈತಿ. ಸೊ ಈ ಎರಡನೇದ್ರೊಳಗೆ ಎರಡನೇ ಆನ್ಸರ್ ನಮಗೆ 4 ಬಂತು. ಆನ್ಸರ್ 4 ಕಂಪ್ಲೀಟ್ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ಲಾಸ್ 9 ಗಣಿತ ಭಾಗ 1 ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅಭ್ಯಾಸ 1.5 ಕ್ವಶನ್ ನಂಬರ್ 2 ಮೂರನೇದು ಬೆಲೆ ಕಂಡಿಡಿಯಿರಿ. ಮೂರನೇ ಕ್ವಶನ್ ನೋಡೋಣ. 2 16:3/4. 16:3/4 ಅಂದ್ರೆ ನೋಡ್ರಿ, 16:3/4 ಅಂದ್ರೆ ಇದು 4th ರೂಟ್ ಆಫ್ 16:3 16 ಕ್ಯೂಬ್ ಅಂದಂಗ. 4th ರೂಟ್ ಆಫ್ 16 ಕ್ಯೂಬ್ ಅಂದ್ರೆ 16 × 16 × 16 3 ಸಲ ಬರಿಬೇಕು. ಅಂದ್ರೆ ಇಲ್ಲಿ 3 ಐತಿ. ಸೊ ಫೋರ್ತ್ ರೂಟ್ ಆಫ್ ಮೀನ್ಸ್ 16 ನೋಡಿ ಏನ್ ಮಾಡೋದು ನಾವು 2/4. 2/4 ಅಂದ್ರೆ ನೋಡ್ರಿ 2 × 2 × 4 ಟೈಮ್ ಇಂಟು ಮಾಡಿದ್ರೆ ಮತ್ತೆ 16 ಬರ್ತೈತೆ ನಮಗೆ. ಅದೇ ತರ ಇಲ್ಲಿ 2/4, ಇಲ್ಲಿ 2/4 ಮತ್ತೆ ಬರ್ತದೆ. ಸೊ ಇದು 4th ರೂಟ್ ಆಫ್ ಇದು ಮ್ಯಾಗಿನ ಮ್ಯಾಗ ಅಷ್ಟು ಕ್ಯಾನ್ಸಲ್ ಆಗಿ ಕೇವಲ ನಮಗೆ ಆನ್ಸರ್ ಇಲ್ಲಿ ಇದರದ್ದು 2 ಉಳಿತು. ಸೊ ಇದರದ್ದು 2 ಉಳಿತು, ಇದರದ್ದು 2 ಉಳಿತು. ಸೊ 2 4 4 8 ನಮ್ಮ ಆನ್ಸರ್ 8 ಆನ್ಸರ್ ನಮಗೆ ಬತ್ತು. ಆನ್ಸರ್ ಎರಡನೇದ್ರೊಳಗೆ ಮೂರನೇ ಪ್ರಶ್ನೆ ಒಳಗೆ ನಮ್ಮ ಆನ್ಸರ್ 8 ಬತ್ತು ನೋಡ್ರಿ. ಆನ್ಸರ್ ಕಂಪ್ಲೀಟ್ ಆಯ್ತು. ಈ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ಲಾಸ್ 9 ಗಣಿತ ಭಾಗ 1 ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅಭ್ಯಾಸ 1.5ರಲ್ಲಿ ಎರಡನೇದ್ರೊಳಗೆ 4ನೇ ಪ್ರಶ್ನೆ. ಎರಡನೇದ್ರೊಳಗೆ 4ನೇ ಬೆಲೆ ಕಂಡಿಡಿಯಿರಿ. 4ನೇ ಪ್ರಶ್ನೆ 125 - 1/3. ಸೊ ಮೈನಸ್ ಇದು ನಾವೇನು ಮಾಡ್ಕೊಂಡು ಪ್ಲಸ್ ಮಾಡ್ಕೊಂಡು ಡಿವೈಡೆಡ್ ಬೈ ತೆಳಗೆ ತಗೊಂಡ್ರೆ 1 ಡಿವೈಡೆಡ್ ಬೈ 125 ಇಂಟು ಬ್ರಾಕೆಟ್ ರೆಸ್ಟ್ 1/3 ಈ ತರ ಪ್ಲಸ್ ತಗೊಂಡ್ಬಿಡ್ತು. ಅದಕ್ಕೇನಿತ್ತು 1 ಡಿವೈಡೆಡ್ ಬೈ ಅಂದ್ರೆ ನೋಡ್ರಿ ಕ್ಯೂಬ್ ರೂಟ್ ಆಫ್ ಸ್ಕ್ವೇರ್ ಹೋಗಿ ಕ್ಯೂಬ್ ರೂಟ್ ಆಫ್ 125 ಅಂದ್ರೆ 1 ಡಿವೈಡೆಡ್ ಬೈ ಇದನ್ನು 3 ಸಲ ಗುಣಾಕಾರ ಮಾಡಿದ್ರೆ ಏನ್ ಬರ್ತೈತಿ ನಮ್ಗೆ 125 ಬರ್ತೈತಿ. ಅಂದ್ರೆ ಇಲ್ಲಿ ಅಲ್ಲಿ ಆನ್ಸರ್ 5 ಬತ್ತು. 1 ಡಿವೈಡೆಡ್ ಬೈ 5. ಸೊ ಎರಡನೇದೊಳಗ 4ನೇ ಆನ್ಸರ್ ನಮ್ಗೆ 1 ಡಿವೈಡೆಡ್ ಬೈ 5 ಆನ್ಸರ್ ಬತ್ತು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ಲಾಸ್ 9 ಗಣಿತ ಭಾಗ 1 ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅಭ್ಯಾಸ 1.5ರಲ್ಲಿ ಮೂರನೇದೊಳಗೆ ಒಂದನೇದ್ದು ಸಂಕ್ಷೇಪಿಸಿ. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟ 2/2/3 2/1/5 ಅಂದ್ರೆ ನೋಡಿ ಎರಡು ಬೇಸ್ ಸೇಮ್ ಇದ್ರೆ 2/3 ತಗೋರಿ ಪ್ಲಸ್ 1/5. ಈಗ ನೋಡಿ LCM 3 ಮತ್ತು 5 LCM ನಮಗ 15 LCM ಬರ್ತೈತಿ. ಸೊ ನಮಗೆ LCM ಏನ್ ಬರ್ತ ನೋಡ್ರಿ 2/15 LCM ನಮಗೆ 15 ಬರ್ತು. 3 5 15 5 3 15 3 2 2 5 10 ಪ್ಲಸ್ 1 × 3 ಇದು 3. ಈಗ ಮ್ಯಾಗಿ ನೋಡ್ರಿ 2/13 ಡಿವೈಡೆಡ್ ಬೈ 15 ಆನ್ಸರ್ ಬತ್ತು. 2/13 ಡಿವೈಡೆಡ್ ಬೈ 15 ಆನ್ಸರ್. ಸೊ ಮೂರನೇದೊಳಗ ಒಂದನೇ ಆನ್ಸರ್ 2/13 ಡಿವೈಡ್ ಬೈ 15 ಆನ್ಸರ್ ಬಂತು. ಕ್ಲಾಸ್ 9 ಗಣಿತ ಭಾಗ 1 ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅಭ್ಯಾಸ 1.5ರಲ್ಲಿ ಮೂರನೇದೊಳಗ ಎರಡನೇ ಪ್ರಶ್ನೆ. ಮೂರನೇದೊಳಗೆ ಎರಡನೇ ಪ್ರಶ್ನೆ. ಈಗ 1:7 ನೋಡ್ರಿ, ಇದಕ್ಕೂ ಈ 7 ಇದಕ್ಕೂ ಸಂಬಂಧಪಡ್ತೈತಿ. 3:3 ಇಂಟು ಬ್ರಾಕೆಟ್ ರೆಸ್ಟ್ 7 ಅಂದ್ರೆ 7 ಇದಕ್ಕೂ ಸಂಬಂಧಪಡ್ತೈತಿ. ಸೊ ಆದ್ರಿಂದ 1 3 7 ಟೈಮ್ ಇಂಟು ಮಾಡಿದ್ರೆ 1 ಬರ್ತೈತಿ. ಸೊ ಇದು ಏನ್ ಮಾಡ್ತಾ ನೋಡ್ರಿ 3:21 ಬತ್ತು. ಸೊ ನಾವು ಏನ್ ಮಾಡ್ಬೇಕು, ಮ್ಯಾಲ್ ತಗೊಂಡ್ರೆ ಮೈನಸ್ ಆಗ್ಬಿಡ್ತೈತಿ. ಸೊ 3:-21 ಆನ್ಸರ್ ಬರಿಬಹುದು ಇದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಕ್ಲಾಸ್ 9 ಗಣಿತ ಭಾಗ 1 ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅಭ್ಯಾಸ 1.5ರಲ್ಲಿ 1.5 ಕ್ವಶನ್ ನಂಬರ್ 3 ಮೂರನೇದು ಸಂಕ್ಷೇಪಿಸಿ.
ಮೂರನೇದು. ಸೊ 11:1/2 ಡಿವೈಡೆಡ್ ಬೈ 11:1/4 ಇದ್ರೆ ನೋಡ್ರಿ, ಇದು ತೆಳಗ್ ತೋರಿ, ಇದು ಮೇಲೆ ತೋರಿ, ಎರಡು ಒಂದೇ. ಸೊ 11:1/2 ಐತಿ ಇಲ್ಲಿ, ಇದು ಮೇಲೆ ತಗೊಂಡ್ರೆ -1/4 ಆಯ್ತು. ಇದು 2 ಮತ್ತು 4 LCM ತೆಗೆದ್ರೆ LCM 4 ಆತೈತಿ. 2 2s 4, 4 1s 4 ಅಂದ್ರೆ ಇದು 2 - 1 / 4. ಸೊ 11:2 2 - 1 is 1 ಬಂದ್ಬಿಡ್ತೈತಿ. 1/4 11:1/4 ನಮಗ ಆನ್ಸರ್ ಬಂತು. ಸೊ ಮೂರನೇದು 11:1/4 ಆನ್ಸರ್ ಬಂತು. ಈ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ಲಾಸ್ 9th ಗಣಿತ ಭಾಗ 1 ಅಧ್ಯಾಯ 1 ಸಂಖ್ಯೆ ಪದ್ಧತಿ ಅಭ್ಯಾಸ 1.5 ಮೂರನೇ ಪ್ರಶ್ನೆ, 4ನೇ ಪ್ರಶ್ನೆ, ಸಂಖ್ಯೆ ಶಿಕ್ಷೆ 4ನೇ ಪ್ರಶ್ನೆ. ನೋಡ್ರಿ, ಎರಡು ಇವು ಬೇರೆ ಬೇರೆ ಇದಾವ. ಸೊ 7:1/2 ಇಂಟು 8:1/2. ಸೊ ಎರಡು ಘಾತಾಂಕ ಒಂದೇ ಅದಾವ. ಸೊ ಅದಕ್ಕೆ ಏನ್ ಮಾಡೋದು ನೋಡ್ರಿ, 7 × 8⁻1/2. 7 × (1/2). ಸೊ 7 × 8 7 × 56 56. 7 × 56 ಇಡ್ರಿ. ಸೊ ಇದು 1/2. 1/2. ಸೊ ಮೂರನೇ 4ನೇ ಆನ್ಸರ್ ನಮಗ 56:1/2 ನಮಗ ಆನ್ಸರ್ ಬಂತು. Thank you for visiting this video. Thank you for sharing this video. Thank you for subscribe. Share for all group of friends. Thank you for watching. ಧನ್ಯವಾದಗಳು.